ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ಕಲ್ಪತರುನಾಡಲ್ಲಿ ನಡಿಬಾರ್ದೆಲ್ಲ ನಡೀತದೆ. ಆದರೆ ತುಮಕೂರನ್ನು ಇವತ್ತು ಒಂದು ಹೈಟೆಕ್ ಸಿಟಿ ಮಾಡಬೇಕಂತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಹಣ ತೊಟ್ಟಿದ್ದಾರೆ. ಆದರೂ ಇವತ್ತು ಕೆಲವು ಜಾಗದಲ್ಲಿ ನೋಡಿದ್ರೆ ಕುಡಿಯೋಕ್ಕೆ ನೀರಿಲ್ಲ, ಅಲ್ಲಿ ಹಲವಾರು ಕೆಲಸಗಳನ್ನ ಅಧಿಕಾರಿಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದಯಮಾಡಿ ಇಂಥವನ್ನ ತಾವು ಗಮನಕ್ಕೆ ತರ್ತಿದ್ದೀವಿ ನೋಡಿ. ನಮ್ಮ ಮಾಧ್ಯಮ ಈಗಾಗಲೇ ಹಲವಾರು ವಿಚಾರಗಳನ್ನ ಸರ್ಕಾರದ ಗಮನಕ್ಕೆ ತಂದಿದೆ. ಆದರೂ ಮಾತ್ರ ಯಾವುದೇ ಕೆಲಸಗಳು ನಡೀತಲ್ಲ. ತುಮಕೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 11ರಲ್ಲಿ ಗಂಗಾಧರೇಶ್ವರ ನಗರದಲ್ಲಿ ಸುಮಾರು 2-3 ತಿಂಗಳಿಂದ ಕೊಳವೆ ಬಾವಿ ಕೆಟ್ಟು ಕೆರ ಹಿಡಿದು ನಿಂತಿದೆ. ಆದರೂ ಮಾತ್ರ ಈ ವಾರ್ಡ್ನಲ್ಲಿ ಯಾರೂ ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿ ಜನತೆಗೆ ನೀರಿನ ಅಭಾವ ಹೆಚ್ಚಾಗಿದ್ದು ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ಯಾರೂ ಇತ್ತ ತಲೆ ಕೆಡಿಸ್ಕೊಂಡಿಲ್ಲ. ಬೇಜವಾಬ್ದಾರಿತನದಿಂದ ಕೇಳಿದ್ರೆ ನಮಗೇನು ಗೊತ್ತಿಲ್ಲ, ಏನು ಗೊತ್ತಿಲ್ಲದಂಗೆ ತಲೆ ಗುಂಪು ಹಾಕೊಂಡು ಓಡಾಡ್ತಿದ್ದಾರೆ. ಇಲ್ಲಿನ ಮಹಾನಗರ ಪಾಲಿಕೆಗಳಂತೂ ಯಾರು ಹೇಳೋರು ಕೇಳೋರು ಇಲ್ದಂಗೆ ಆಗಿದೆ. ಮೇಡಮ್ ಅಂತೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂತಿಲ್ಲ. ಇಲ್ಲಿ ನೋಡಿ, ಜನಸಾಮಾನ್ಯರಿಗೆ ನೀರಿನ ತೊಂದರೆ ತುಂಬ ಇದೆ. ಅನುಭವಿಸ್ತಿರೋ ಕಥೆಯನ್ನು ಕೇಳಿದರೆ ಹೇಳೋಕ್ಕಾಗಲ್ಲ. ತುರ್ತಾಗಿ ಇಲ್ಲಿ ಬೋರ್ವೆಲ್ ಸರಿಪಡಿಸಿ ಮೊನ್ನೆ ಡಾಕ್ಟರ್ ಜಿ ಸಾಹೇಬ್ರಾಗಿರ್ಬೋದು ಅಥವಾ ಕಾರ್ಪೊರೇಷನ್ ಮೇಡಮ್ ಆಗಿರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇಲ್ಲಿನ ಜನತೆಗೆ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ನಮ್ಮ ಮಾಧ್ಯಮ ಕೇಳ್ತಾ ಇದೆ. ದಯಮಾಡಿ ಮೇಡಮ್ ತಾವು ಈ ಜಾಗಕ್ಕೊಂದ್ಸರಿ ಭೇಟಿ ಕೊಡಿ. ಬೋರು 2-3 ತಿಂಗಳಾದರೂ ಕೆಟ್ಟು ನಿಂತಿದೆ. ಪಾಲಿಕೆ ಅಧಿಕಾರಿಗಳಂತೂ ಅವ್ರಿಗೆ ಏನು ಗೊತ್ತಿಲ್ಲದಂಗೆ ನೋಡ್ಕೊಂಡು ಓಡಾಡ್ತಿದ್ದಾರೆ. ಹೀಗಾದರೆ ಕುಡಿಯುವ ನೀರಿಗೆ ಅಭಾವ. ಆದರೂ ಮಾತ್ರ ಇತ್ತೀಚೆಗೆ ತುಮಕೂರಿಗೆ ಹೇಮಾವತಿ ನೀರು ಜೋರಾಗಿ ಬರ್ತಾ ಇದೆ. ಅದಕ್ಕೋಸ್ಕರ ಹಲವಾರು ಹೋರಾಟಗಳು ನಡೆದಿದೆ. ಬುಗುನಹಳ್ಳಿ ಕೆರೆ ನೀರು ತುಂಬಿದ್ರು ತುಮಕೂರಿಗೆ ಮಾತ್ರ ಕುಡಿಯೋಕ್ಕೆ ನೀರು ಸಿಗ್ತಾಯಿಲ್ಲ. ದಯಮಾಡಿ ತಾವು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ಕುಡಿಯುವ ಜನತೆಗೆ ನೀರು ಕೊಡಬೇಕಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ತೋರಿಸ್ತಾ ಇದ್ದೀವಿ.